ಓಕೆ. ಸೊ ಇದು ನನ್ನ ಫಸ್ಟ್ ಮೇಕಪ್. ಏನೋ ಒಂಥರ ಫಸ್ಟ್ ಮೇಕಪ್ ಮಾಡಿದಾಗ ಕಾನ್ಫಿಡೆಂಟ್ ಬಂತು. ಆ್ಯಂಡ್ ಫಿನಿಶಿಂಗ್ ನೋಡಾದ್ಮೇಲೆ ಅದು ಆ ಮೇಕಪ್ ಲುಕ್ ಬರುತ್ತೆ. ಸೊ ಕಷ್ಟ ಅಂತ ಅನಿಸಿದಂದರೆ ಫೌಂಡೇಶನ್ ಒಂದು ಪಿಕ್ ಮಾಡೋದು. ಆ್ಯಂಡ್ ಆಮೇಲೆ ಇವ್ರದ್ದು ಸ್ವಲ್ಪ ಡ್ರೈ ಸ್ಕಿನ್ ಇರೋದಕ್ಕಿಂತ ಸೊ ಅದನ್ನು ಹೆಂಗೆ ಮಾಯ್ಸ್ಟ್ ಮಾಡೋದು ಅಂತ ಅದನ್ನು ಯೋಚನೆ. ಸೊ ಐ ಅಪ್ಲೈಡ್ ಮಾಯಿಶ್ಚರೈಸರ್ ಸ್ವಲ್ಪ ಜಾಸ್ತಿ ಹಚ್ಚಿದೆ. ಸೊ ಡ್ರೈ ಇದೆಯಾ ಅವ್ರ ಸ್ಕಿನ್ ಡ್ರೈ. ಗುಡ್ ಜಾಬ್. ಫುಲ್ ಗ್ಲೋಯಿ ಮಾಡಿದ್ದೀರಾ. ಸೊ ಕ್ಲೈಂಟ್ ಫುಲ್ ಖುಷಿಯಾಗಿ ಹೋಗ್ತಾರೆ ಈ ಥರ ಫುಲ್ ಗ್ಲೋಯಿ ಕೊಟ್ಬಿಟ್ರೆ. ಬಿಕಾಸ್ ಅವ್ರದ್ದು ಫುಲ್ ಡ್ರೈ ಇದ್ದಾಗ ಜಾಸ್ತಿ ಅದೇ ಕಾಂಪ್ಯಾಕ್ಟ್ ಯೂಸ್ ಮಾಡಿಲ್ಲ. ಸೊ ತುಂಬ ಅವ್ರದ್ದು ಡ್ರೈ ಇತ್ತು. ಸೊ ಟೆಕ್ನಿಕ್ನ ಕರೆಕ್ಟಾಗಿ ಫಸ್ಟು ನಾನು ಮಾಡ್ತೀನಿ ಅಂತಂದೇಳಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಒಳಗಡೆ ಸ್ಟಾರ್ಟ್ ಆಯಿತು ಭಯ. ಒಂದೊಂದೇ ಪಿಕ್ ಮಾಡಿಕೊಂಡು ಹಚ್ಚೋಷ್ಟರಲ್ಲೇ ಬಟ್ ಭಯ ಸ್ಟಾರ್ಟ್ ಆಯಿತು. ಅಪ್ಲಿಕೇಶನ್ ಮಾಡ್ತಾ ಚೆನ್ನಾಗಿ ಬ್ಲೆಂಡಿಂಗ್ ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅವಾಗ ಕಾನ್ಫಿಡೆಂಟ್ ಬಂತು ನಮಗೆ. ಪರವಾಗಿಲ್ಲ ನಾನು ಮಾಡ್ತೀನಿ ಅಂತಂದೇಳಿ. ಸೊ ಚೆನ್ನಾಗಿ ಮಾಡಿದ್ದೀನಿ ಅನ್ಕೊತೀನಿ. ತುಂಬ ಚೆನ್ನಾಗಿ ಮಾಡಿ. ಈವನ್ ಆಗಿ ನೆಕ್ಕು ಫೇಸ್ ಎಲ್ಲೋ ನೀವು ಅನ್ಈವನ್ ಟೋನ್ ಎಲ್ಲೋ ಅಲ್ಲಿ ಕಾಣಿಸ್ತಿಲ್ಲ. ಮತ್ತು ಅಪ್ಲಿಕೇಶನ್ ಎಲ್ಲ ನೀಟಾಗಿ ಮಾಡಿದೆ. ನಾಟ್ ಬ್ಯಾಡ್. ಲಿಪ್ಸ್ಟಿಕ್ ಒಂಚೂರು ಹಾಕ್ಬೇಕಿದೆ. ಸ್ವಲ್ಪ ಇಲ್ಲಿ ಗುಳ್ಳೆ ಆಗಿದೆ. ಹಾಂ, ಇಲ್ಲಿ ಒಂಚೂರು ಫಿನಿಶಿಂಗ್ ಕೊಡಬೇಕಷ್ಟೆ. ಅದು ಬಿಟ್ಟರೆ ಇನ್ನೇನು ಅಂತ ಇಲ್ಲ. ಶಿ ಈಸ್ ಲುಕಿಂಗ್ ವೆರಿ ಗುಡ್. ಸೊ ಇಟ್ಸ್ ವೆರಿ ನೈಸ್. ಇವ್ರದ್ದು ಆಯಿಲ್ ಸ್ಕಿನ್ ಅದಕ್ಕೆ ಸ್ವಲ್ಪ ಭಯ ಆಯಿತು ನನಗೆ. ಒಂದು ನೀಟಾಗಿ ಫಿನಿಶಿಂಗ್ ಬರುತ್ತಾ ಇಲ್ವಾ ಅಂದ್ರೆ ಇವಾಗಿಂದ ನಾನು ಮೊನ್ನೆಯಿಂದ ನಾನು ಬಹಳಷ್ಟು ಅಂದ್ರೆ ನಾನು ಮಾಡ್ತೀನಿ. ನನಗೆ ಬಂದಿದೆ ಮ್ಯಾಮ್. ವಿತಿನ್ 21 days ಅಲ್ಲಿ ನಾನು ಪಕ್ಕ ಚೆನ್ನಾಗಿ ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್. ನಾನು ಫಸ್ಟ್ ಇವ್ರಿಗೆ ಮೇಕಪ್ ಮಾಡಿದ್ದು. ಸೊ ಇವ್ರಿಗೆ ಫಸ್ಟ್ ಮೇಕಪ್ ಶುರು ಮಾಡಬೇಕಾದಾಗ ಅಂದರೆ ಸ್ವಲ್ಪ ರೆಡ್ ಪಿಂಪಲ್ಸ್, ರೆಡಿಶು ಮತ್ತು ಪೋರ್ಸ್ ಇತ್ತು. ನನಗೆ ಸ್ವಲ್ಪ ಭಯ ಆಯಿತು ಹೆಂಗಪ್ಪ ಕವರ್ ಮಾಡೋದು ಅಂತ. ಸೊ ಇದು ಕಲರ್ ಕರೆಕ್ಟರ್ ಹಾಕಿದ ಮೇಲೆ ಕನ್ಸೀಲರ್ ಹಾಕ್ಕೊಂಡು ಬ್ಲೆಂಡ್ ಮಾಡುವಾಗ ಐ ಕ್ಯಾನ್ ಡೂ ದಿಸ್ ಅಂತ ಅವಾಗ ಅನ್ನಿಸ್ತು. ಸೊ ಫೌಂಡೇಶನಲ್ಲಿ ಅದು ಕವರ್ ಆಗೋಯ್ತು. ದೆನ್ ಐ ವಾಸ್ ಸ್ಯಾಟಿಸ್ಫೈಡ್. ಸ್ವಲ್ಪ ಕವರ್ ಆಗಿದೆ ಅಂತ. ತುಂಬ ವೆರಿ ನೀಟ್. ಅಂದರೆ ಎಲ್ಲೂ ಡಿಸ್ಕಲರೇಷನ್ನು ಪ್ರಾಬ್ಲಮ್ಯಾಟಿಕ್ ಎಲ್ಲೆಲ್ಲಿದೆ ಅದೆಲ್ಲ ಏನು ಅವ್ರಿಗೆ ಇಲ್ಲ. ಆ್ಯಕ್ಚುಲಿ ಅವರಿಗೆ ಸ್ಕಿನ್ ಚೆನ್ನಾಗಿತ್ತು. ಅದು ಪೋರ್ಸ್ ಮತ್ತು ಇದು ಪಿಂಪಲ್ಸ್ ಮಾರ್ಕ್ಸ್ ಅಷ್ಟು ಬಿಟ್ಟರೆ ಅವ್ರದ್ದು ಡಾರ್ಕ್ ಸ್ಪಾಟ್ಸ್ ಅಂತ ಜಾಸ್ತಿ ಇರಲಿಲ್ಲ. ರೆಡಿಶ್ ಇತ್ತು ಸ್ವಲ್ಪ ಜಾಸ್ತಿ. ಸೊ ಗ್ರೀನ್ ಕಲರ್ ಗ್ರೀನ್ ಕಲರ್. ಗುಡ್. ಸೊ ಎಲ್ಲಾನು ಈವನ್ ಆಗಿ ಬಂದೆ. ಫೋರ್ಹೆಡ್ ನಾನು ತುಂಬ ಖುಷಿ ಆಯಿತು. ಬಟ್ ನೀವು ಬಂದು ಕನ್ಸಿಲರ್ ಹಚ್ಚಿದಾಗ ತುಂಬ ಚೆನ್ನಾಗಿದೆ, ಇದಕ್ಕೆ ಸ್ಟಾಪ್ ಮಾಡ್ಬೋದು ಅಂತ ನನಗೆ ಇನ್ನೂ ಕಾನ್ಫಿಡೆಂಟ್ ಬಂತು. ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಂತ ಅಷ್ಟೇ. ನಾವು ಒಬ್ಬರು ಹೆಲ್ಪ್ ತಗೊಂಡಿಲ್ಲ. ಅದೇ ಇನ್ಸ್ಟೆಡ್ ಆಫ್ ಅದನ್ನು ಸ್ಟ್ರೇಟಾಗಿ ಇಟ್ಕೊಳ್ಳೋದು ಬ್ರಷು ಇವಾಗ ನನಗೆ ಫೀಲ್ ಆಗ್ತಿರೋದೇ ಸ್ಲ್ಯಾಂಟಾಗಿ ಇಟ್ಕೊಂಡ್ರೆ ಅದು ಆಗ್ತಾ ಇಲ್ಲ ಅಲ್ವಾ ಮೇಡಮ್? ನಾನು ಚುಚ್ಚಿದ್ದೆ ಇಲ್ಲ ಅದೇ ನನಗೆ ಫೀಲ್ ಆಗಿದ್ದು ಹೇಳಿದೆ. ಅವಳು ಹಚ್ಚುವಾಗ ಬೇಬಿ ನಾನು ಹಚ್ಚುವಾಗಲೂ ಅವಳಿಗೆ ಚುಚ್ಚಿಸ್ತಾ ಅನಿಸುತ್ತೆ. ಇವಾಗ ನನಗೆ ಫೀಲ್ ಆಗಿದ್ದು ಹಿಂಗೆ ಅಂದರೆ ಸ್ಟ್ರೈಟಾಗಿ ಇಟ್ಕೊಂಡು ಹಿಂಗೆ ಮಾಡ್ತಾ ಇರಬೇಕಾದ್ರೆ ಚುಚ್ಚಿದಂಗೆ ಅನಿಸುತ್ತೆ. ಅದನ್ನು ಸ್ವಲ್ಪ ಸ್ಲ್ಯಾಂಟಾಗಿ ಇಟ್ಕೊಂಡು ಹಿಂಗೆ ಮಾಡಿದ್ರೆ ಚುಚ್ಚಿಲ್ಲ. ನಾನು ಮಾಡ್ತು ಫುಲ್ ಫೇಸ್ ಎಲ್ಲ ಫುಲ್ ಗ್ಲೋ ಅನಿಸ್ತಾ ಇದೆ. ಫುಲ್ ಖುಷಿ ಇದೆ. ನೈಸ್. ಓಕೆ, ವೆರಿ ಗುಡ್ ಜಾಬ್. ನೆಕ್ಸ್ಟ್ ನಾನು ಫಸ್ಟ್ ಇವ್ರಿಗೆ ಮೇಕಪ್ ಮಾಡಿದ್ದು. ಸೊ ಇವ್ರಿಗೆ ಫಸ್ಟ್ ಮೇಕಪ್ ಶುರು ಮಾಡಬೇಕಾದಾಗ ಅಂದರೆ ಸ್ವಲ್ಪ ರೆಡ್ ಪಿಂಪಲ್ಸ್, ರೆಡಿಶು ಮತ್ತು ಪೋರ್ಸ್ ಇತ್ತು. ನನಗೆ ಸ್ವಲ್ಪ ಭಯ ಆಯಿತು ಹೆಂಗಪ್ಪ ಕವರ್ ಮಾಡೋದು ಅಂತ. ಸೊ ಇದು ಕಲರ್ ಕರೆಕ್ಟರ್ ಹಾಕಿದ ಮೇಲೆ ಕನ್ಸೀಲರ್ ಹಾಕ್ಕೊಂಡು ಬ್ಲೆಂಡ್ ಮಾಡುವಾಗ ಐ ಕ್ಯಾನ್ ಡೂ ದಿಸ್ ಅಂತ ಅವಾಗ ಅನ್ನಿಸ್ತು. ಸೊ ಫೌಂಡೇಶನಲ್ಲಿ ಅದು ಕವರ್ ಆಗೋಯ್ತು. ದೆನ್ ಐ ವಾಸ್ ಸ್ಯಾಟಿಸ್ಫೈಡ್. ಸ್ವಲ್ಪ ಕವರ್ ಆಗಿದೆ ಅಂತ. ತುಂಬ ವೆರಿ ನೀಟ್. ಅಂದರೆ ಎಲ್ಲೂ ಡಿಸ್ಕಲರೇಷನ್ನು ಪ್ರಾಬ್ಲಮ್ಯಾಟಿಕ್ ಎಲ್ಲೆಲ್ಲಿದೆ ಅದೆಲ್ಲ ಏನು ಅವ್ರಿಗೆ ಇಲ್ಲ. ಆ್ಯಕ್ಚುಲಿ ಅವರಿಗೆ ಸ್ಕಿನ್ ಚೆನ್ನಾಗಿತ್ತು. ಅದು
ಪೋರ್ಸ್ ಮತ್ತು ಇದು ಪಿಂಪಲ್ಸ್ ಮಾರ್ಕ್ಸ್ ಅಷ್ಟು ಬಿಟ್ಟರೆ ಅವ್ರದ್ದು ಡಾರ್ಕ್ ಸ್ಪಾಟ್ಸ್ ಅಂತ ಜಾಸ್ತಿ ಇರಲಿಲ್ಲ, ರೆಡಿಶ್ ಇತ್ತು ಸ್ವಲ್ಪ ಜಾಸ್ತಿ. ಸೊ ಗ್ರೀನ್ ಕಲರ್ ಗ್ರೀನ್ ಕಲರ್ ಗ್ರೀನ್ ಕಲರ್. ಸೊ ಎಲ್ಲಾನು ಈವನ್ ಆಗಿ ಬಂದರೆ ಫೋರ್ ಹೆಡ್ ನಾನು ಜಾಸ್ತಿ ಬೇಗ ನೋಡೋದು. ಫೋರ್ ಹೆಡ್ಡಲ್ಲಿ ಕರೆಕ್ಟಾಗಿದ್ದರೆ ಬ್ಲೆಂಡಿಂಗ್ ಎಲ್ಲ ನೀಟಾಗಿದೆ ಅಂತ, ಕ್ಲೀನಾಗಿ ಈವನ್ ಔಟ್ ಅಂತ ಅನ್ಸೋದು. ಇಲ್ಲಿ ಜಾಸ್ತಿ ಆಗುತ್ತೆ ಯೂಶಲಿ. ಅದು ಕರೆಕ್ಟ್ ಇದ್ದರೆ ನಿಮ್ಮದು ಮೇಕಪ್ ಚೆನ್ನಾಗಿ ಕಾಣುತ್ತೆ. ಸೊ ಫೋರ್ ಹೆಡ್ ನೋಡಿದ್ರೆ ತುಂಬ ನೀಟಾಗಿ ಬಂದಿದೆ, ವೆರಿ ನೀಟ್. ಸೊ ಹೈಲೈಟರ್ ನಾನು ಹೇಳ್ದಂಗೆ ಇವ್ರಿಗೆ ಹೈಲೈಟರ್ ಜಾಸ್ತಿ ಯೂಸ್ ಮಾಡಬೇಡಿ, ಆದಷ್ಟು ಇವರಿಗೆ ಮ್ಯಾಟ್ರಿಫೈ ಇರೋವಂಥ ಬ್ಲಷ್ ಯೂಸ್ ಮಾಡೋದು ಬಿಡಬೇಕು. ಯಾಕಂದರೆ ಅವ್ರಿಗೆ ಆಲ್ರೆಡಿ ಆಯಿಲಿ ಆಗೋದ್ರಿಂದ ಹೈಲೈಟರ್ ಸ್ವಲ್ಪ ಸ್ಕಿಪ್ ಮಾಡೋದು ಒಳ್ಳೆಯದು. ಇಲ್ಲಾಂದರೆ ತುಂಬ ಆಯಿಲಿ ಥರ ಕಾಣುತ್ತೆ, ಒಂಥರ ಗ್ರೀಸಿ ಫಿನಿಶ್ ಬಂದಿರುತ್ತೆ. ಗ್ಲೋಯಿ ಸಮಥಿಂಗ್ ಅದು ಬೇರೆ ಥರ ಇದು, ಬಟ್ ಗ್ರೀಸಿ ಕಾಣೋದು ಬೇರೆ. ಸೊ ಹಾಗಾಗಿ ವಿ ಹ್ಯಾವ್ ಟು ಬ್ಯಾಲೆನ್ಸ್ ಫ್ಯೂ ಥಿಂಗ್ಸ್. ಬರ್ತಾ ಕಲಿತು ಯು ವಿಲ್ ಮ್ಯಾನೇಜ್. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್? ಮ್ಯಾಮ್ ಇವ್ರು ಫಸ್ಟ್ ಮಾಡಬೇಕಾದ್ರೆ ನಾನು ಮಾಡ್ತೀನೋ ಇಲ್ಲ, ಈವನ್ ಒಂದು ಬ್ರಷ್ ಕೂಡ ನನಗೆ ಹಿಡ್ಕೊಳಕ್ಕಾಗ್ತಿದ್ದಿಲ್ಲ, ಯೂಸಿಂಗ್ ಸ್ಪ್ಯಾಚುಲಾ. ಅದಾದಮೇಲೆ ಈವನ್ ನನಗೆ ಗೊತ್ತಿದ್ದಿಲ್ಲ ಮ್ಯಾಮ್, ನನ್ನ ಪ್ರಾಡಕ್ಟ್ ಹಾಗೆ ತೊಗೊಳಕ್ಕಾಗಿದ್ದೆ. ಮ್ಯಾಮ್ ಸಮಂತ ಮ್ಯಾಮ್ ಬಂದು ಸ್ಪ್ಯಾಚುಲಾ ಯೂಸ್ ಮಾಡಿ ಅಂತ ಅವಾಗಿಂದ ನಾನು ಸ್ಪ್ಯಾಚುಲಾ ಹಾಕ್ಕೊಂಡೆ. ಅವಾಗ ಗೊತ್ತಾಯಿತು ಪ್ರಾಡಕ್ಟ್ ಎಷ್ಟು ಹಾಕ್ಕೊಂಡ್ರೆ ಎಷ್ಟು ಬ್ಲೆಂಡ್ ಆಗುತ್ತೆ ನಾವು. ಮತ್ತು ಅದಾದಮೇಲೆ ನಾನು ಬರ್ತಾ ಬೇಸ್ ಚೆನ್ನಾಗಿ ಬರ್ತಾಯಿತ್ತು ಮ್ಯಾಮ್. ಇವ್ರದ್ದು ನಂತರ ಸ್ಕಿನ್ ಇಲ್ಲ ಮ್ಯಾಮ್, ಫುಲ್ ಎಲ್ಲ ನೀಟ್ ಇದೆ. ಸೊ ಅದೇ ಒಂದು ಪ್ಲಸ್ ಪಾಯಿಂಟ್. ಹೆಲ್ದಿ ಇದೆ ಮ್ಯಾಮ್ ಸ್ಕಿನ್ನು. ಸೊ ಹಾಗಾಗಿ ಇಲ್ಲೊಂದಿಷ್ಟು ಡಾಟ್ಸ್ ಬಿಟ್ಟರೆ, ಬ್ಲ್ಯಾಕ್ ಡಾಟ್ಸ್ ಬಿಟ್ಟರೆ ಬೇರೆ ಏನಿದ್ದಿಲ್ಲ ಮ್ಯಾಮ್. ಕನ್ಸೀಲರ್ ಹಾಕಿದ ತಕ್ಷಣ ಫಿನಿಶಿಂಗ್ ಬಂತು ಮ್ಯಾಮ್ ನನಗೆ. ಈವನ್ ಒಂದು ಫೌಂಡೇಶನ್ ಹಾಕಬೇಕಂತ ಅನ್ನಿಸ್ಲೇ ಇಲ್ಲ ಮ್ಯಾಮ್. ಆ ಥರ ಅಂದರೆ ಕನ್ಸೀಲರಿಂದನೇ ಬೇಸ್ ತುಂಬ ಚೆನ್ನಾಗಿ ಬಂತು ಮ್ಯಾಮ್. ಅದಾದಮೇಲೆ ಮತ್ತೆ ಸ್ವಲ್ಪ ಲೈಟ್ ಫೌಂಡೇಶನ್, ಸ್ವಲ್ಪ ಪೌಡರಿಂದ ನನಗೆ ಕ್ಲಿಯರ್ ಆಗಿದೆ ಮ್ಯಾಮ್ ಸ್ಕಿನ್. ಸೊ ಅದೇ ಒಂದು ಪ್ಲಸ್ ಪಾಯಿಂಟ್. ಸೊ ಟೆಕ್ನಿಕ್ಸು ನೀಟಾಗಿ ಕಲ್ತ್ಕೊಂಡ್ರೆ ನೀವು ಏನೇ ಸ್ಕಿನ್ ಬಂದ್ರೂ ನೀವು ನೀಟಾಗಿ ಹ್ಯಾಂಡಲ್ ಮಾಡಬೇಕು. ಮೇನ್ ಟೆಕ್ನಿಕ್ಸ್ ಕಲಿಯೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸೊ ಹೇಗೆ ಅನ್ನಿಸ್ತು? ಕನ್ಫ್ಯೂಷನ್ ಅನ್ನಿಸ್ತಾ ಈಗ? ಇಲ್ಲ ಮ್ಯಾಮ್, ನನಗೆ ಹಾಂ ಮ್ಯಾಮ್ ಕಾನ್ಫಿಡೆನ್ಸ್ ಬಂತು. ಒಂದು ಮೇಕಪ್ ಆದಮೇಲೆ ನನಗೆ ಫುಲ್ ಕಾನ್ಫಿಡೆನ್ಸ್. ನಾನು ಇನ್ನೂ ಕಾನ್ಫಿಡೆನ್ಸ್, ಖುಷಿ ಆಗ್ತಿದೆ. ಫಸ್ಟು ನಾನು ಮಾಡ್ತೀನಿ ಅಂತಂದೇಳಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಬಟ್ ಒಳಗಡೆ ಸ್ಟಾರ್ಟ್ ಆಯಿತು ಭಯ. ಒಂದೊಂದೇ ಪಿಕ್ ಮಾಡ್ಕೊಂಡು ಹಚ್ಚೋಷ್ಟರಲ್ಲೇ ಬಟ್ ಭಯ ಸ್ಟಾರ್ಟ್ ಆಯಿತು. ಅಪ್ಲಿಕೇಶನ್ ಮಾಡ್ತಾ ಚೆನ್ನಾಗಿ ಬ್ಲೆಂಡಿಂಗ್ ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅವಾಗ ಕಾನ್ಫಿಡೆಂಟ್ ಬಂತು ನಮಗೆ, ಪರವಾಗಿಲ್ಲ ನಾನು ಮಾಡ್ತೀನಿ ಅಂತಂದೇಳಿ. ಸೊ ಚೆನ್ನಾಗಿ ಮಾಡಿದ್ದೀನಿ ಅನ್ಕೊತೀನಿ. ತುಂಬ ಚೆನ್ನಾಗಿ ಮಾಡಿ. ಈವನ್ ಆಗಿ ನೆಕ್ಕು, ಫೇಸ್ ಎಲ್ಲೋ ನೀವು ಅನ್ಈವನ್ ಟೋನ್ ಎಲ್ಲೋ ಅಲ್ಲಿ ಕಾಣಿಸ್ತಿಲ್ಲ. ಮತ್ತು ಅಪ್ಲಿಕೇಶನ್ ಎಲ್ಲ ನೀಟಾಗಿ ಮಾಡಿ, ನಾಟ್ ಬ್ಯಾಡ್. ಲಿಪ್ಸ್ಟಿಕ್ ಒಂಚೂರು ಹಾಕ್ಬೇಕಿದೆ, ಸ್ವಲ್ಪ ಇಲ್ಲಿ ಗುಳ್ಳೆ ಆಗಿದೆ. ಇಲ್ಲಿ ಒಂಚೂರು ಫಿನಿಶಿಂಗ್ ಕೊಡಬೇಕಷ್ಟೆ. ಅದು ಬಿಟ್ಟರೆ ಇನ್ನೇನು ಅಂತ ಇಲ್ಲ. ಶಿ ಈಸ್ ಲುಕಿಂಗ್ ವೆರಿ ಗುಡ್. ಸೊ ಇಟ್ಸ್ ವೆರಿ ನೈಸ್. ಇವ್ರದ್ದು ಆಯಿಲ್ ಸ್ಕಿನ್ ಅದಕ್ಕೆ ಸ್ವಲ್ಪ ಭಯ ಆಯಿತು ನನಗೆ, ಒಂದು ನೀಟಾಗಿ ಫಿನಿಶಿಂಗ್ ಬರುತ್ತಾ ಇಲ್ವಾ ಅಂತ. ಮತ್ತು ಮೇಡಮ್ ಹೆಲ್ಪ್ ಮಾಡಿದ್ರು ಸ್ವಲ್ಪ. ಈಗ ಚೆನ್ನಾಗಿ ಬಂದಿತ್ತು. ಗುಡ್, ಬರುತ್ತೆ. ಇನ್ನು 4th ಕ್ಲಾಸಲ್ಲಿ ಮ್ಯಾಮ್ಗಿಂತ ಚೆನ್ನಾಗಿ ಮಾಡ್ತೀನಿ. ಬನ್ನಿ. ನಾನು ತುಂಬ ಚೆನ್ನಾಗಿ ಮಾಡಿದೆ ಅಂತ ಹೇಳಿದ್ರೆ ಖುಷಿ ಆಗೋಯ್ತು. ಆದರೂ ಮ್ಯಾಮ್ ಇದ್ರಲ್ಲಿ ತಪ್ಪು ಮಾಡಿದ್ದೀನಿ. ಏನಂದರೆ ಕನ್ಸಿಲರ್ ಹಾಕ್ಲೇ ಇಲ್ಲ ಮ್ಯಾಮ್, ಆಗ್ಬಿಟ್ಟು. ಆದರೂ ಫೌಂಡೇಶನ್ ಹಾಕ್ಬಿಟ್ಟೆ. ಆದ್ರೂ ಅದನ್ನ ತಪ್ಪನ್ನ ಕೆಟ್ಟೋಗಿದ್ದನ್ನ ಸರಿ ಮಾಡಿದ್ರೆ ಮಾತ್ರ ನಾವು ಒಂದು ಬ್ಯೂಟಿಷನ್ ಹಾಕಿ ಸಾಧ್ಯ. ಯಾಕಂದ್ರೆ ಅಲ್ಲೆಲ್ಲ ವರ್ಷಕ್ಕಾಗ ಸಾರಿ ಮೇಕಪ್ ಆರ್ಟಿಸ್ಟ್ ಆಗಕ್ಕೂ ಸಾಧ್ಯ. ನಾನು ಕಟ್ಕೊಂಡು ಬೇರೆ ಮಾಡಿ ಮಾಡ್ತೀನಿ. ನನಗೆ ಮೇಕಪ್ ತುಂಬ ಚೆನ್ನಾಗಿ ಬಂತು ಅಂತ ಹೇಳಿದ್ರು ಮ್ಯಾಮು. ಆದರೆ ಇವತ್ತು ನಾನು ಕನ್ಸಿಲರ್ ಹಾಕಿದಂಗೆ ಡೈರೆಕ್ಟ್ ಫೌಂಡೇಶನ್ ಹಾಕ್ಬಿಟ್ಟೆ. ತಪ್ಪಾಗ್ಬಿಟ್ಟು ಏನಪ್ಪ ಮಾಡೋದು, ಇದನ್ನ ಕಲೆಕ್ಷನ್ ಮಾಡೋಣ ಅಂತ ನಾನು ಮ್ಯಾಮ್ಗೆ ಹೇಳಿದೆ. ನೋಡೋಣ ಹೆಂಗೆ ಟ್ರೈ ಮಾಡ್ತೀವಿ ಮಾಡು ಅಂತ ನಮ್ಮ ಚಿಕ್ಕ ಮೇಡಮ್ ಹೇಳಿದ್ರು. ಅದಕ್ಕೆ ಅದರಲ್ಲೇ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂತು, ಖುಷಿ ಆಯಿತು. ಆಮೇಲೆ ಫೌಂಡೇಶನ್ ಒಂದು ತಪ್ಪು ಮಾಡಿದ್ದೀನಿ. ಆ್ಯಕ್ಚುಲಿ ಇವ್ರಿಗೆ 36 ಹಾಕಬೇಕಾಗಿತ್ತು. ನಾನು 45 ಹಾಕಬೇಕಾಗಿತ್ತು. ನಾನು 36 ಅಂದರೆ ನನ್ನ ಸ್ಕಿನ್ನಿಂದ ಹಾಕ್ಬಿಟ್ಟಿದ್ದೀನಿ. ಹಾಗಾಗಿ ನನಗೆ ಕನ್ಫ್ಯೂಸ್ ಆಗಿಬಿಡ್ತು. ಆಮೇಲೆ ಪರವಾಗಿಲ್ಲ ನಡೆಯುತ್ತೆ, ಸಖತ್ತಾಗಿ ಕಾಣ್ತಾ ಇಡ್ಬಿಡು ಅಂತ ಸಾಮಾನ್ಯ ಮೇಡಮ್ ಅಂತಿದ್ರು. ಅದನ್ನೇ ಮತ್ತೆ ಪೌಡರ್ ಕಲೆಕ್ಷನ್ ಮಾಡಿದ್ದೀನಿ. ಅದು ತುಂಬ ಚೆನ್ನಾಗಿ ಬಂದಿದೆ ಅಂತೇಳಿ ಖುಷಿ ಆಗೋಯ್ತು. ಇಷ್ಟೆಲ್ಲ
ಏನಕ್ಕೆ ಅಂದರೆ ಇವಾಗ ಕರೆಕ್ಟ್ ನೆನಪಿರುತ್ತೆ, ನನಗೆ ಯಾವತ್ತೂ ಮಿಸ್ ಮಾಡಲ್ಲ. ಈ ಸ್ಕಿನ್ನಿಗೆ ಏನು ಮಾಡಬೇಕು ಅಂತ ಈ ತಪ್ಪನ್ನು ನನ್ನ ತಲೆಯಲ್ಲಿ ಯಾವತ್ತು ಅಂದರೆ ನಾನು ಸಾಯೋ ತನಕ ನೆನ್ಪಿಡ್ಕೊಂತೀನಿ. ನೆಕ್ಸ್ಟ್ ಏನಪ್ಪ ನಿಂದು? ಫಸ್ಟ್ ಇದ್ದಿದ್ದೆ ಮೇಯ್ನ್ ಇದು ಮೇಕಪ್, ಫೇಸ್ ಮೇಕಪ್ ಇಂಟ್ರೆಸ್ಟ್ ಇದ್ದಿದ್ದು. ಅದು ಮಾರ್ನಿಂಗ್ ಡೆಮೋ ಸೆಕ್ಷನ್ ನೋಡುವಾಗ ಒಂಥರ ಎಕ್ಸೈಟ್ಮೆಂಟ್ ಇತ್ತು, ಯಾವಾಗ ಬ್ರಷ್ ಇಟ್ಕೊತೀವಿ, ನಾವು ಯಾವಾಗ ಮಾಡ್ತೀವಿ ಅನ್ನೋ ಥರ ಇತ್ತು. ಮತ್ತು ನಾವು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದಾಗ ಐ ಮೇಕಪ್ಪಿಂದ ಗೊತ್ತಾಯಿತು ಸ್ವಲ್ಪ ಸ್ಲೋ ಆಗಿ, ಸ್ವಲ್ಪ ಕಾನ್ಸಂಟ್ರೇಷನಿಂದ, ಪೇಷನ್ಸಿಂದ, ಕೇರ್ಫುಲ್ಲಾಗಿ ಮಾಡಬೇಕು ಅಂತ ಹೇಳಿ ಗೊತ್ತಾಯಿತು. ಆಮೇಲೆ ಎಲ್ಲ ಫಿನಿಶಿಂಗ್ ಆದಮೇಲೆ ಒಂದು ಕಾನ್ಫಿಡೆನ್ಸ್ ಬಂದಿದೆ ಮ್ಯಾಮ್. ಖುಷಿ ಇದೆ, ನೆಕ್ಸ್ಟ್ ಮಾಡೋದಕ್ಕೂ ಖುಷಿ ಆಗ್ತದೆ. ಮತ್ತೆ ಮೇಕಪ್ ಕಲಿಸಿದ್ರ ಅಂತ ಮಾಡೋದು ನೋಡಿ ತುಂಬಾ ಕಾನ್ಫಿಡೆಂಟ್ ಆಗಿ ಮಾಡ್ತಾರೆ. ಖುಷಿ ಇದೆ ಮ್ಯಾಮ್. ಆಮೇಲೆ ಇವ್ರು ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಇತ್ತು, ಅದು ನಂಗೆ ಗೊತ್ತಾಗ್ಲಿಲ್ಲ. ಮ್ಯಾಮ್ ಸಜೆಷನ್ ತಗೊಂಡೆ, ಆಮೇಲೆ ಸ್ವಲ್ಪ ಚೆನ್ನಾಗಿ ಬಂದಿದೆ, ಒಂದು ಕಾನ್ಫಿಡೆನ್ಸ್ ಬಂದಿದೆ ಮ್ಯಾಮ್. ಇವಾಗ ತುಂಬ ಇತ್ತು ಖುಷಿನದೆಲ್ಲ ಕಾಣ್ತಾ ಇಲ್ಲ ಮ್ಯಾಮ್. ಖುಷಿ ಆಯ್ತು ನನಗೆ, ಚೆನ್ನಾಗಿ. ಥ್ಯಾಂಕ್ ಯು ಮ್ಯಾಮ್. ಇವರು ಅಷ್ಟೇ ತುಂಬ ಪೇಷನ್ಸ್ ಇದ್ರು. ಥ್ಯಾಂಕ್ ಯು ಮ್ಯಾಮ್. ತುಂಬ ಖುಷಿ ಆಯಿತು. ಬಟ್ ನೀವು ಬಂದು ಕನ್ಸಿಲರ್ ಹಚ್ಚಿದಾಗ ತುಂಬ ಚೆನ್ನಾಗಿದೆ, ಇದಕ್ಕೆ ಸ್ಟಾಪ್ ಮಾಡ್ಬೋದು ಅಂತ ನನಗೆ ಇನ್ನೂ ಕಾನ್ಫಿಡೆಂಟ್ ಬಂತು, ಇನ್ನೂ ಚೆನ್ನಾಗಿ ಮಾಡ್ತೀನಿ ನಾನು ಅಂತ ಅಷ್ಟೇ. ಒಬ್ಬರು ಹೆಲ್ಪ್ ತಗೊಳ್ಳಿಲ್ಲ. ಅದೇ ಆ್ಯಕ್ಚುಲಿ ಅವರಿಗೆ ಫಸ್ಟಿಗೆ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಭಯ ಆಗ್ತಿತ್ತು, ಎಲ್ಲಿ ಜಾಸ್ತಿ ಅಪ್ಲೈ ಮಾಡ್ತೀನೋ, ಆಮೇಲೆ ಕರೆಕ್ಟು ಬ್ರಷ್ನ ತೊಗೊತಾ ಇದ್ದೀನೋ ಇಲ್ವೋ ಅಂತ. ಆಮೇಲೆ ಸಮಂತ ಮ್ಯಾಮ್ ಸ್ವಲ್ಪ ಹೆಲ್ಪ್ ಮಾಡಿದ್ಮೇಲೆ ಕರೆಕ್ಟಾಗಿ ಮಾಡ್ತಿದ್ದೀರಾ, ಮಾಡಿ ಕಾನ್ಫಿಡೆಂಟಾಗಿ ಮಾಡಿ ಅಂತ ಹೇಳಿದರು. ಆವಾಗ ನನಗೆ ಸ್ವಲ್ಪ ಇದು ಕನ್ಸೀಲರ್ ಎಲ್ಲ ಹಚ್ಚಿದ ಮೇಲೆ ತುಂಬ ಚೆನ್ನಾಗಿ ಅಪ್ಲೈ ಮಾಡಿದ್ದೀರಾ ಅಂತಂದರು. ಆವಾಗ ಕಾನ್ಫಿಡೆಂಟ್ ಬಿಲ್ಡ್ ಆಯಿತು. ಆಮೇಲೆ ಮಾಡಿದೆ ನಾನು, ಸಖತ್ ಚೆನ್ನಾಗಿ ಖುಷಿ ಆಯಿತು. ಸ್ವಲ್ಪ ನನಗೆ ಇದು ಕಣ್ಣು ಕೆಳಗಡೆ ಹಚ್ಚೋದು ತುಂಬ ಕಷ್ಟ ಆಯಿತು ಮ್ಯಾಮ್. ಸಿಂಪಲ್ ಮೇಕಪ್ಗೆ ಯಾವಾಗಲೂ ಹೀಗೇನೆ, ಕಣ್ ಕೆಳಗಡೆ ನೀವು ಎಷ್ಟೇ ಕವರೇಜ್ ಕೊಟ್ಟರು ಕವರೇಜ್ ಸಿಗಲ್ಲ. ಯಾಕೆ ಅಂದರೆ ಹೈ ಡೆಫಿನಿಷನ್ ಅಷ್ಟೇ ಮಾತ್ರ ನಾವು ಆ ಡೆಪ್ತ್ನ ಕವರ್ ಮಾಡೋಕ್ಕಾಗೋದು. ಹಂಗಾಗಿ ಎಲ್ಲರಿಗೂ ಅರ್ಥ ಮಾಡಿಸ್ತೀವಿ. ಬಟ್ ವಿ ವಾಂಟ್ ವೆರಿ ಸಿಂಪಲ್ ಅಂತಾರೆ. ಸಿಂಪಲ್ ಮೇಕಪ್ ಇಷ್ಟ ಎಸ್ ಮ್ಯಾಮ್, ಅದೊಂದು ಚೂರು ಕಷ್ಟ ಆಯಿತು ಅಷ್ಟೇ. ಎಷ್ಟಿಗೆ ಸರಿ ಹೋಗುತ್ತೆ ಅಷ್ಟೇ. ಇದು ನನ್ನ ಫಸ್ಟ್ ಮೇಕಪ್ ಏನೋ ಒಂಥರ ಫಸ್ಟ್ ಮೇಕಪ್ ಮಾಡಿದಾಗ ಕಾನ್ಫಿಡೆಂಟ್ ಬಂತು. ಆ್ಯಂಡ್ ಫಿನಿಶಿಂಗ್ ನೋಡಾದ್ಮೇಲೆ ಅದು ಆ ಮೇಕಪ್ ಲುಕ್ ಬರುತ್ತೆ. ಸೊ ಕಷ್ಟ ಅಂತ ಅನಿಸಿದಂದರೆ ಫೌಂಡೇಶನ್ ಒಂದು ಪಿಕ್ ಮಾಡೋದು. ಆ್ಯಂಡ್ ಆಮೇಲೆ ಇವ್ರದ್ದು ಸ್ವಲ್ಪ ಡ್ರೈ ಸ್ಕಿನ್ ಇರೋದಕ್ಕಿಂತ ಸೊ ಅದನ್ನು ಹೆಂಗೆ ಮಾಯ್ಸ್ಟ್ ಮಾಡೋದು ಅಂತ ಅದನ್ನು ಯೋಚನೆ. ಸೊ ಐ ಅಪ್ಲೈಡ್ ಮಾಯಿಶ್ಚರೈಸರ್ ಸ್ವಲ್ಪ ಜಾಸ್ತಿ ಹಚ್ಚಿದ್ದೆ. ಸೊ ಡ್ರೈ ಇದೆಯಾ ಅವ್ರ ಸ್ಕಿನ್ ಡ್ರೈ. ಗುಡ್ ಜಾಬ್. ಫುಲ್ ಗ್ಲೋಯಿ ಮಾಡಿದ್ದೀರಾ. ಸೊ ಕ್ಲೈಂಟ್ ಫುಲ್ ಖುಷ್ ಆಗೋಗ್ತಾರೆ ಈ ಥರ ಫುಲ್ ಗ್ಲೋಯಿ ಕೊಟ್ಬಿಟ್ರೆ. ಬಿಕಾಸ್ ಅವ್ರದ್ದು ಫುಲ್ ಡ್ರೈ ಇದ್ದಾಗ ಜಾಸ್ತಿ ಅದೇ ಕಾಂಪ್ಯಾಕ್ಟ್ ಯೂಸ್ ಮಾಡಿಲ್ಲ. ಸೊ ತುಂಬ ಅವ್ರದ್ದು ಡ್ರೈ ಇತ್ತು. ಸೊ ಟೆಕ್ನಿಕ್ನ ಕರೆಕ್ಟಾಗಿ ಯೂಸ್ ಮಾಡಿದಾಗ ಸ್ಕಿನ್ ನೋಡಿ ಕರೆಕ್ಟಾಗಿ ಬರುತ್ತೆ. ಓಕೆನಾ? ವೆರಿ ಗುಡ್. ಸ್ವಲ್ಪ ನೀನು ಹೇಳಿ. ಫಸ್ಟ್ ಕನ್ಫ್ಯೂಸ್ ಪ್ಯಾನಿಕ್ ಆಗಿದ್ರು, ಎಲ್ಲಿ ಕೆಡಿಸ್ತೀನಿ ಅನ್ನೋ ಭಯ, ಟೆನ್ಷನ್. ಬಟ್ ನಾಳೆಯಿಂದ ಇನ್ನೂ ಸ್ವಲ್ಪ ಧೈರ್ಯ ಬರುತ್ತೆ, ಚೆನ್ನಾಗಿ ಮಾಡ್ಬೋದು ಅಂತ. ಮಾಡ್ತೀರಾ? ಸ್ಕ್ವೀಸ್ ಮಾಡಬೇಡಿ, ಪ್ಲೆಸೆಂಟ್ ಆಗಿ ಕಂಟಿನ್ಯೂಸ್ ಮಾಡಿ. ಸ್ಮೈಲಿಂಗ್ ಒಂಚೂರು ಸ್ಮೈಲಿಂಗ್ ಇರಲಿ. ನನಗೆ ಸ್ವಲ್ಪ ಭಯ ಅಪ್ಲೈ ಮಾಡೋದಕ್ಕೆ ಎಲ್ಲಿ ಜಾಸ್ತಿ ಆಮೇಲೆ ಇಟ್ಕೋಬೇಡಿ ಈ ಥರ ಖುಷಿ ಕಾನ್ಫಿಡೆಂಟ್ ಪ್ರಾಡಕ್ಟ್ ಎಷ್ಟು ಡಿಪ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಗೊತ್ತಾಗ್ತದೆ ಇಲ್ಲ ನೋಡಿದಾಗ. ಸೊ ಕೈಯಲ್ಲಿ ಹಿಡಿದಾಗ ಅಷ್ಟೇ ಗೊತ್ತಾಗೋದು, ತೊಗೊಳ್ಬೇಕು ಎಷ್ಟು
ಬ್ಲೆಂಡ್ ಮಾಡ್ದಂಗಿಲ್ಲ ಅದು ಇದು ಬರುತ್ತಲ್ಲ ಶೈನಿ ಥರ ಅದು ತುಂಬ ಈಗ ಶೈನಿ ಕಾಣಿಸ್ತಾ ಇದೆ. ಆರ್ಟಿಸ್ಟ್ ಮೇಕಪ್ ಆಗೋದು ತುಂಬಾ ಕಷ್ಟ. ಸುಮ್ಮನೆ ನಾವು ನೋಡಿಕೊಳ್ಳ ನಾವು ಕಲಿಬೋದಂತಲ್ಲ, ಎಲ್ಲರೂ ಶ್ರಮ ಇರಬೇಕು. ನಾನು ಅಷ್ಟೇ ಇಲ್ಲದೆ ಪ್ರಯತ್ನ ಮಾಡಬೇಕು. ಸುಮ್ಮನೆ ಮಾಡ್ತಾನೆ ಇದ್ದರೆ ಮಾತ್ರ ಇದರಲ್ಲಿ ಕ್ಲಿಕ್ ಆಗಿ ಸಾಧ್ಯ ಅಂತ ಒಂದು ಅನುಭವ ಆಯಿತು. ಮಾಡುವಾಗ ತುಂಬ ಕೇರ್ಫುಲ್ ಆಗಿ ಮಾಡಬೇಕು. ಸ್ವಲ್ಪ ಫೌಂಡೇಶನ್ ಪಿಕ್ ಮಾಡೋದು ಕಷ್ಟ. ಸೇಮ್ ಈಗ ನೆಕ್ಸ್ಟ್ ಇನ್ನೊಂದು ಕಾಂಪ್ಲೆಕ್ಷನ್ನ ಚೂಸ್ ಮಾಡ್ಕೊಳ್ಳಿ, ಅವ್ರವ್ರ ಮೇಲೆ ಮಾಡಬೇಡಿ. ಇವಾಗ ನಿಮಗೆ ಎಲ್ಲ ಥರದ್ದು ಎಕ್ಸ್ಪೀರಿಯನ್ಸ್ ಆದಾಗ ನೀವು ಪರ್ಫೆಕ್ಟ್ ಆಗ್ತದೆ. ಇವಾಗ 4 ಸೊ ನನಗೆ ತುಂಬ ಇಷ್ಟ ಆಗಿದೆ ಮೇಕಪ್. ಎಲ್ಲರಿಗೂ ಚೆನ್ನಾಗಿದೆ. ತುಂಬ ಒಂಥರ ನೀಟ್ ಫಿನಿಶ್ ಅಂತ ತುಂಬ ಅನಿಸಿದ್ದು. ಟು ಬಿ ಹಾನೆಸ್ಟ್, ಇವ್ರ ಸ್ಕಿನ್ ಫಿನಿಶ್ ತುಂಬ ಚೆನ್ನಾಗಿದೆ. ಎಲ್ಲೂ ಅನ್ನಿಲ್ಲ. ಅಪ್ಲಿಕೇಶನ್ ಮತ್ತು ನಿಮ್ಮದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಇವ್ರದ್ದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮದು ಚೆನ್ನಾಗಿ ಬಂದಿದೆ, ಅವ್ರದ್ದು ಚೆನ್ನಾಗಿ ಬಂದಿದೆ. ಅವ್ರದ್ದು ಸ್ವಲ್ಪ ಆದ್ರೂ ಪ್ರೆಸೆಂಟ್ ಐಬ್ರೋ ಎಲ್ಲ ಸ್ವಲ್ಪ ಎಲ್ಲ ಇದಾಯಿತು, ಕರೆಕ್ಟ್ ಮಾಡ್ಕೋಬೇಕು. ಸೊ ಏನೂ ಗೊತ್ತಿಲ್ಲದವರು ಬಂದಿರೋದಿಲ್ಲ, ಎಲ್ಲರೂ ಗೊತ್ತಿದ್ದು ಯಾರು ಬಂದಿಲ್ಲ. ಸೊ ಪ್ಯಾನಿಕ್ ಆಗಬೇಡಿ ಆಯಿತಾ. ನಾನು ಹೇಳ್ಕೊಡ್ತೀನಿ. ಸೊ ಟೆನ್ಷನ್ ತೊಗೋಬೇಡಿ ಮತ್ತು ಆರಾಮಾಗಿ ಮಾಡಿ. ಮತ್ತು ಆ ಕಡೆ ಇರೋರಂತೂ ನನ್ನನ್ನು ಕರೀಲೇ ಇಲ್ಲ. ನೀವು 4 ಜನ ನಿಮಗೆ ನನ್ನ ಆ್ಯಕ್ಚುಲಿ ಹೆಲ್ಪ್ ಮಾಡಿದ್ದು. ಅವ್ರು 4 ಜನಕ್ಕೆ ಲಾಸ್ಟ್ ಸುಮ್ಮನೆ ಹೋಗಿ ಐಬ್ರೋ ಒಂದು ಹೇಳಿಕೊಟ್ಟೆ ಅಷ್ಟೇ. ಅವರೇ ಮಾಡಿದ್ರಲ್ಲ. ಗುಡ್. ಮೇಕಪ್ ಅಂತೂ ಯಾರು ಏನು ಗಲೀಜ್ ಅಂತ ನೀನು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದೆ. ಗೊತ್ತಾಯ್ತಲ್ಲ ನನಗೆ ಕರೆಕ್ಷನ್ಸ್ ಎಲ್ಲ. ಅವರು ಎಲ್ಲ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಕಟ್ ಡೌನ್ ಆಗುತ್ತೆ. ಆರೆಂಜ್ ಕಟ್ ಡೌನ್ ಆಗ್ತಿದೆ ಮತ್ತು ಕವರ್ ಆಗುತ್ತೆ. ತುಂಬ ಪ್ರಾಮಿನೆನ್ಸಿ ಇದ್ದಾಗ ಆರೆಂಜೇ ಯೂಸ್ ಮಾಡಿ. ಏನೂ ಇಲ್ಲ ಪ್ರಾಮಿನೆಂಟ್ ಆಗಿಲ್ಲ ಅಂದಾಗ 2 ಶೇಡ್ ಲೈಟರ್ ಆ ಥರ ಡಾರ್ಕರ್ ಯೂಸ್ ಮಾಡಿ. ಸರಿ ಮಾಡಿ. ನೀನು ಯಾಕೆ ಕೂದಲಾಗಿ ಇಟ್ಕೊಳ್ಳೋದು? ಸರಿ ಇನ್ಸ್ಟೆಡ್ ಆಫ್ ಅದನ್ನು ಸ್ಟ್ರೇಟಾಗಿ ಇಟ್ಕೊಳ್ಳೋದು ಬ್ರಷು ಇವಾಗ ನನಗೆ ಫೀಲ್ ಆಗ್ತಿರೋದೇ ಸ್ಲ್ಯಾಂಟಾಗಿ ಇಟ್ಕೊಂಡ್ರೆ ಅದು ಆಗ್ತಾ ಇಲ್ಲ ಅಲ್ವಾ ಮೇಡಮ್? ನಾನು ಚುಚ್ಚಿದ್ದೆ ಇಲ್ಲ ಅದೇ ನನಗೆ ಫೀಲ್ ಆಗಿದ್ದು ಹೇಳಿದೆ. ಅವಳು ಹಚ್ಚುವಾಗ ಬೇಬಿ ನಾನು ಹಚ್ಚುವಾಗಲೂ ಅವಳಿಗೆ ಚುಚ್ಚಿಸ್ತಾ ಅನಿಸುತ್ತೆ. ಇವಾಗ ನನಗೆ ಫೀಲ್ ಆಗಿದ್ದು ಹಿಂಗೆ ಅಂದರೆ ಸ್ಟ್ರೈಟಾಗಿ ಇಟ್ಕೊಂಡು ಹಿಂಗೆ ಮಾಡ್ತಾ ಇರಬೇಕಾದ್ರೆ ಚುಚ್ಚಿದಂಗೆ ಅನಿಸುತ್ತೆ. ಅದನ್ನು ಸ್ವಲ್ಪ ಸ್ಲ್ಯಾಂಟಾಗಿ ಇಟ್ಕೊಂಡು ಹಿಂಗೆ ಮಾಡಿದ್ರೆ ಚುಚ್ಚಿಲ್ಲ. ನಾನು ಮಾಡ್ತು ಚುಚ್ಚಿ ಇಲ್ಲಿ ನೋಡು ಸ್ಕಿನ್ ಕಾಣಿಸುತ್ತೆ ಅಲ್ಲ, ಕಾಣಿಸ್ತು. ಇದಾದಮೇಲೆ ಇದು ಈ ಥರ ಇದನ್ನು ಬ್ಲೆಂಡಿಂಗ್ ಅಂತೀವಿ ಮತ್ತು 2 ಈವನ್ ಆಗಿ ಕಾಣುತ್ತೆ. ಸೊ ಇದನ್ನು ಫಸ್ಟು ಬಾರ್ಡರ್ ಲೈನ್ ಹಾಕೋ, ಆಮೇಲೆ ಒಳಗಡೆ ಕೆಲಸ. ಮತ್ತು ಇನ್ನೊಂದು ಗಲೀಜಾಗಿ ಕಾಣಿಸ್ತಿದೆ, ಫಿನಿಶಿಂಗ್ ಇಲ್ಲ. ಇವಾಗ ಇದನ್ನು ಕ್ಲೀನಾಗಿ ಬ್ರಷಲ್ಲಿ ಲಿಡ್ಡಿಂದ ಆಚೆ ಹೋದರೆ ನಿಮ್ಮ ಮೇಕಪ್ ಗಲೀಜಾಗಿ ಮಾಡೋದು. ಯಾವಾಗಲೂ ಈ ಥರ ಕಾಮನ್ ಬಿಲ್ಲು ಒಂಥರ ಈ ಥರ ಅಪ್ಲಿಕೇಶನ್ ಮಾಡಿ ಆಮೇಲೆ ಈ ಥರ ಅಪ್ಲೈ ಮಾಡಬೇಕು. ಇಲ್ಲಿ ಇಗ್ನೋರ್ ಮಾಡಿ. ಓಕೆ, ಅಲ್ಲೆಲ್ಲ ನನಗೆ ಮೇಕಪ್ ಸೂಟ್ ಆಗುತ್ತೆ ಅನ್ಸುತ್ತೆ.
ಸ್ಟಿಕ್ಕರ್ ತರ್ತೀನಿ ನಾನು ಗ್ಲೋ ಸ್ಟಿಕ್ಕರ್. ನಾನು ಸ್ವಲ್ಪ ಹೊರಗೆ ಹಾಕ್ಬಿಟ್ಟಿದ್ದೀನಿ ಅನ್ಸುತ್ತಲ್ವ, ಇಲ್ಲಿ ಸ್ವಲ್ಪ ಕೆಳಗಡೆ ಬಂತ ಅಲ್ವಾ? ಅದನ್ನು ಕನ್ಸೀಲರಲ್ಲಿ ಕರೆಕ್ಟ್ ಮಾಡಿ. ಫೌಂಡೇಶನ್ ಬ್ರಷ್ ಫೌಂಡೇಶನ್ ಹಿಂಗೆ ಮಾಡಿ ಹೀಗೆ ಕ್ಲೋಸ್ ಮಾಡಿ. ಸುನಂದ ಅಲ್ಲಿ ಒಂದು ಹಾಕ್ತೀನಿ.